ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾ ಸುಲಭ ವಿಧಾನದಲ್ಲಿ ಬೇಕ್ರಿ ಶೈಲಿಯಲ್ಲಿ ಕೋಡ್ಬಳೆಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ಒಂದು ಬಟ್ಲಿನಷ್ಟು ನಾನು ಅಳತೆ ಮಾಡೋದಕ್ಕೆ ಒಂದೇ ಬಟ್ಲಲ್ಲಿ ಸಹ ನಾನು ಹಾಕ್ತಾಯಿದ್ದೀನಿ. ಒಂದು ಬಟ್ಲು ಚಿರೋಟಿ ರವೆ ನಂತರ ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಬಟ್ಲಿನಷ್ಟು ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಮಾತ್ರ ಸೇರಿಸಿದ್ದೀನಿ. ನಂತರ ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೀನಿ. 1.5 ಬಟ್ಲಿನಷ್ಟು ಅಕ್ಕಿ ಹಿಟ್ಟನ್ನು ತಗೊತಾ ಇದ್ದೀನಿ. ಅದೇ ಬಟ್ಲಿನಲ್ಲಿ ಅಕ್ಕಿ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಖಾರಕ್ಕೆ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. 2 ಟೀ ಸ್ಪೂನಷ್ಟು. ನಿಮಗೆ ಹೆಚ್ಚು ಖಾರ ಬೇಕು ಅಂದರೆ ನೀವು ಸೇರಿಸ್ಕೋಬೋದು. ಮತ್ತು ಅಜ್ವೈನನ್ನು ಸೇರಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಈ ಥರ ಉಜ್ಜಿ ಸೇರಿಸ್ಕೊಳ್ಳಿ. ನಂತರ ಕೈಯಲ್ಲಿ ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಹೊಂದಬೇಕು. ಆ ರೀತಿ ನಾವು ಚೆನ್ನಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಅಡುಗೆ ಎಣ್ಣೆನ ಒಂದು 5 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಸುಡ್ತಾ ಇರುತ್ತೆ, ಹಾಗಾಗಿ ಸ್ಪೂನಲ್ಲಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಿಟ್ಟಿಗೂ ಅದು ಎಣ್ಣೆ ಅಂಟಬೇಕು. ಆ ರೀತಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇದು ಸ್ವಲ್ಪ ಬೆಚ್ಚಗಾದ ನಂತರ ಕೈಯಲ್ಲೇ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ತಣ್ಣೀರನ್ನು ಸೇರಿಸಿ ಕಲಿಸ್ತಾ ಇದ್ದೀನಿ. ನಾನು ಕೈಯಲ್ಲೇ ಕಲಿಸ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. ಒಂದೇ ಸಲ ಸೇರಿಸ್ಕೋಬೇಡಿ ನೀರನ್ನು. ಸ್ವಲ್ಪ ಹಾಕ್ತಾ ಹೋದರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ತಾ ಬನ್ನಿ. ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕೆ ನಾವು ತೊಗೊಂಬರಬೇಕು. ಮೈದಾ ಎಲ್ಲ ಸೇರಿಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಕೋಡ್ಬಳೆ ಸುತ್ತುವಾಗಲೂ ಅಷ್ಟೇ ಕಟ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಚೆನ್ನಾಗಿ ನಾವು ನಾದ್ಕೋಬೇಕು. ಕೈಯಲ್ಲಿ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ನಾದಬೇಕು. ನಾವು ಚಕ್ಲಿನೇ ಮಾಡಲಿ ಕೋಡ್ಬಳೆನ ಮಾಡಲಿ ಚೆನ್ನಾಗಿ ನಾದೋದ್ರಿಂದ ನಮಗೆ ಕಟ್ ಆಗೋದಿಲ್ಲ ಮಾಡಬೇಕಾದ್ರೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೋಡಿ, ನಾವು ಈ ಹದಕ್ಕೆ ನಾನು ತೊಗೊಂಬಂದಿದ್ದೀನಿ. ಈ ಥರ ಇರಬೇಕು. ಇದನ್ನು ಒಂದು ಅರ್ಧ ಗಂಟೆ ಇದನ್ನು ಬಿಡಬೇಕು. ಒಂದು ಅರ್ಧ ಗಂಟೆ ಆದಮೇಲೆ ಮಾಡಬೇಕು ಅಂತ ಏನಿಲ್ಲ. ಡೈರೆಕ್ಟಾಗಿ ನಾವು ಕಲಿಸಿದ ತಕ್ಷಣ ಹಿಟ್ಟನ್ನು ನಾವು ಕೋಡ್ಬಳೆಯನ್ನಾಗಿ ಮಾಡ್ಕೋಬೋದು. ನಾವು ಒಟ್ಟು ಹಿಟ್ಟನ್ನು ನಾವು ಒಣಗೋದಕ್ಕೆ ಬಿಡಬಾರ್ದು. ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಸ್ವಲ್ಪ ತಗೊಂಡು ಪ್ಲೇಟನ್ನು ಮುಚ್ಚಿ ಇಟ್ಬಿಡಿ. ಮತ್ತು ಈ ಥರ ಸ್ವಲ್ಪನೇ ತಗೊಂಡು ಚಪಾತಿ ಮಣೆ ಮೇಲೆ ಚೆನ್ನಾಗಿ ಒಸ್ಕೊಳ್ಳಿ. ಇದು ಒಂದೇ ಸೈಜಲ್ಲಿ ಇರಬೇಕು. ಆ ರೀತಿ ನಾವು ಚೆನ್ನಾಗಿ ಇದನ್ನು ಒಸ್ಕೋಬೇಕು. ನಮಗೆ ಬೇಕ್ರಿಯಲ್ಲಿ ಸ್ವಲ್ಪ ದಪ್ಪದಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಆ ಥರ ಬೇಕು ಅಂದರೆ ಸ್ವಲ್ಪ ಹಿಟ್ಟನ್ನು ಈ ಥರ ಸ್ವಲ್ಪ ದಪ್ಪದಾಗಿಯೇ ನಾವು ಒಸ್ಕೋಬೇಕು. ಈ ಥರ ನೋಡಿ, ಬೆಟ್ಟಲ್ಲಿ ಈ ಥರ ರೌಂಡಾಗಿ ಮಾಡಿಕೊಂಡು ನಾವು ಈ ಥರ ಮಾಡಿಕೊಂಡ್ರೆ ಎಲ್ಲದೂ ಕೋಡ್ಬಳೆನೂ ಕೂಡ ಒಂದೇ ಸೈಜಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಯಾವುದೇ ಕಾರಣಕ್ಕೂ ನೋಡಿ ಕಟ್ ಆಗ್ತಾ ಇಲ್ಲ ಕೋಡ್ಬಳೆ, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಬೇಕ್ರಿಯಲ್ಲಿ ನಾವು ಯಾವ ರೀತಿ ಟೇಸ್ಟಲ್ಲಿ ತಿಂತೀವಿ ಅದೇ ರೀತಿ ಇರುತ್ತೆ. ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಬೇಕ್ರಿಗೆ ಹೋಗೋದೇ ಇಲ್ಲ, ಮನೇಲೇ ಮಾಡ್ಕೊತೀರ, ಅಷ್ಟು ಚೆನ್ನಾಗಿರುತ್ತೆ. ಸಣ್ಣ ಕಪ್ಪಲ್ಲಿ ನಾವು ಹಿಟ್ಟನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಅದನ್ನು ಒಂದು 4-5 ದಿವಸ ನಾವು ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನಾವೇ ಕೈಯಾರ ಮಾಡ್ಕೊಂಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಇವಾಗ ಸ್ವಲ್ಪ ಮಾಡಿ ತಗೊಂಡಿದ್ದೀನಿ ನೋಡಿ. ಎಲ್ಲ ಒಂದೇ ಸೈಜಲ್ಲಿ ಕಾಣ್ತಾ ಇದೆ. ಅದೇ ಸೈಜಲ್ಲಿ ನಾವು ಮಾಡ್ಕೋಬೇಕು. ಇದಾದ ನಂತರ ಎಣ್ಣೆ ಕಾದ ನಂತರ ಎಣ್ಣೆ ಒಳಗೆ ಸೇರಿಸ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಒಳಗಡೆಯಲ್ಲೇ ಚೆನ್ನಾಗಿ ಬೇಯಬೇಕು, ಆಗಲೇ ನಮಗೆ ಕ್ರಿಸ್ಪಿಯಾಗಿ ಬರೋದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು. ಹಾಗೆಯೇ ಇದನ್ನು ಹಾಕಿದ ತಕ್ಷಣ ಬಿಟ್ಬಿಡಬಾರ್ದು, ತಡ ಎಲ್ಲ ಹಿಡ್ದಂಗೆ ಆಗಿಬಿಡುತ್ತೆ. ಕೈ ಆಡಿಸ್ತಾನೆ ಇರಬೇಕು. ಇದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಕಲರ್ ಕೂಡ ಬದಲಾಗ್ತಾ ಇದೆ. ನಾನಿವಾಗ ಅದನ್ನು ತಕ್ಕೊತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಬೋದು. ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.